मैसूर शहर में जुमेरात के रोज़ एक अलमनाक हादसे में गुब्बारे फरोश हलाक और 4 अफराद शदीद ज़ख्मी हो गए। कर्नाटक एग्ज़िबिशन अथॉरिटी के दाखिली दरवाज़े के करीब गुब्बारों में इस्तेमाल होने वाला गैस सिलेंडर ज़ोरदार धमाके से फट गया। सिटी पुलिस कमिश्नर सीमा लटकर के मुताबिक मुतवफ़्फ़ी की उम्र तकरीबन 40 बरस थी, जो धमाके में मौके पर ही जाँ बहक हो गए। इब्तदाई तौर पर 2 अफराद की हलाकत की इत्तला दी गई थी, ताहम बाद में पुलिस ने तस्दीक की कि सिर्फ एक शख्स हलाक हुआ था। चारों ज़ख्मियों को फौरी तौर पर हस्पताल मुंतकिल किया गया, जहां उनकी हालत तशवीशनाक बताई जा रही है। पुलिस के मुताबिक क्रिसमस तातीलात के सबब एग्ज़िबिशन में बड़ी तादाद में अवाम मौजूद थी, जिसकी वजह से हादसा संगीन सूरत इख्तियार कर गया। पुलिस हादसे की तहकीकात कर रही है। ಸರ್ ಚಿಕಿತ್ಸೆ ಪಡೆದ ನನ್ನ ಹೆಂಡ್ತಿ ಲಕ್ಷ್ಮಿ ಅಂತ. ನನ್ನ ಹೆಂಡ್ತಿನೂ ನನ್ನ ತಂಗಿನೂ ನನ್ನ ಮಗಳು 3 ಜನ ಬಂದಿದ್ದರು. ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಸಂಜೆ ಅರಮನೆಗೆ ಅಂತ ಹೋಗೋರೆ, ಆವಾಗ ಗ್ಯಾಸ್ ಬಲೂನು ಬ್ಲಾಸ್ಟ್ ಆಗಿರೋದು. ಬೆಂಗಳೂರು. ನನ್ನ ತಂಗಿ ಫೋನ್ ಮಾಡಿಡೋದು, ಹಿಂಗೆ ಅವಳು ಬಾಂಬ್ ಬ್ಲಾಸ್ಟ್ ಆಗೈತೆ ಅಂತ ತಿಳ್ಕೊಬಿಟ್ಟಾಳೆ. ಅದು ಬಾಂಬ್ ಬ್ಲಾಸ್ಟಲ್ಲಿ ಇದು ಗ್ಯಾಸ್ ಅಂತ ಅವ್ರಿಗೆ ಗೊತ್ತಾಗಿದೆ. ಅವಳಿಗೂ ಏಟಾಗೈತೆ. ನಮ್ಮ ಇದು ಬಂದು 4 ಜನದಲ್ಲಿ ನನ್ನ ಹೆಂಡತಿಗೆ ನನ್ನ ತಂಗಿಗೆ ಆಗೈತೆ. ಇಬ್ಬರು ಮಕ್ಕಳಿಗಾಗಿಲ್ಲ. ನಮ್ಮ ಮಕ್ಕಳು ಇಬ್ಬರಿಗೆ, ನನ್ನ ಹೆಂಡತಿಗೆ ನನ್ನ ತಂಗಿಗೆ. ನನ್ನ ಹೆಂಡತಿ ಸೀರಿಯಸ್ಸು ಲಕ್ಷ್ಮಿ ಅಂತ. ನನ್ನ ತಂಗಿ ಹೆಸರು ರಂಜಿತಾ ಅಂತ. ಸ್ವಲ್ಪ ಪರವಾಗಿಲ್ಲ. ಇವಳು ಕತ್ತು ಇಲ್ಲಿ ಓಪನ್ ಆಗೈತೆ. ನಾನು ಇರಲಿಲ್ಲ. ಮಕ್ಕಳು ಹೆದರ್ಕತ್ತಾಳೆ, ಹೇಳೋಕ್ಕೆ ಹೆದರ್ಕತ್ತಾಳೆ ಅವಳು. ಅದೇ ಫುಲ್ಲು ಕೈ ಹೊಟ್ಟೆ ಎಲ್ಲ ಓಪನ್ ಆಗಿದೆ. ಮನೇಲೇ ಇರ್ತಾಳೆ. ನಾನು ಆಟೋ ಡ್ರೈವರು. ನಾನು ಬೆಂಗಳೂರಲ್ಲಿದ್ದೆ. ನಾನು 4 ಜನ ಬಂದಿದ್ದಾರೆ. 4 ಜನ ಬಂದಿದ್ದರು. ಜೊತೆಗೆ ಅಲ್ಲಿ ಇನ್ನೂ 4 ಜನಕ್ಕೆ ಏಟಾಗೈತೆ. ಟೋಟಲಿ 6 ಜನಕ್ಕೆ ಏನೋ ಏಟಾಗೈತೆ. ಇಲ್ಲ, ಹೋಯ್ತಾ ಇದ್ದಿದ್ದು. ನನಗೆ ವಿಷಯ ಗೊತ್ತಾಗಿದ್ದು 9 ಗಂಟೆಯಲ್ಲಿ. ಅರಮನೆಗೆ ಬಂದಿದ್ದರು.